ಕೆಲವು ಮಿತ್ರರು ಜನತಾದಳದಿಂದ ಮತ್ತು ಬಿಜೆಪಿಯಿಂದ ಆ ಪಕ್ಷವನ್ನ ತೊರೆದು ನಮ್ಮ ಪಕ್ಷವನ್ನ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಪಕ್ಷಕ್ಕೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಸಿದ್ಧಾಂತ, ಕಾರ್ಯಕ್ರಮಗಳು ಮತ್ತು ನಾಯಕತ್ವ ಇವುಗಳನ್ನ ಒಪ್ಪಿ ನಮ್ಮ ಪಕ್ಷಕ್ಕೆ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತ. ಬಹಳಷ್ಟು ಜನ ಕರ್ನಾಟಕದಲ್ಲಿ ಮಾಜಿ MLAಗಳು, ಮುಖಂಡರುಗಳು ನಮ್ಮ ಪಕ್ಷವನ್ನ ಸೇರ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಬಿಜೆಪಿ ಪಕ್ಷ ಮತ್ತು JDS ಪಕ್ಷ, ಆ ಎರಡು ಪಕ್ಷಗಳ ಮೇಲಿರ್ತಕ್ಕಂಥ ತಿರಸ್ಕಾರ ಮನೋಭಾವ, ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಯಾವುದೇ ಸಿದ್ಧಾಂತ ಇಲ್ಲ. ಜನತಾದಳ ಪಕ್ಷಕ್ಕೂ ಕೂಡ ಸಿದ್ಧಾಂತ ಇಲ್ಲ. ನಾನು ಈ ಮಾತುಗಳನ್ನ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಸಂವಿಧಾನದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾರೆ, ಸಂಸದೀಯ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ, ಭಾರತ ಮಾತೆಯ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತಾಡ್ತಾರೆ. ನಾನು ಅವರಿಗೆ ಕೇಳ್ತೇನೆ, ಭಾರತೀಯ ಜನತಾ ಪಕ್ಷದವರಿಗೆ, ನೀವು ದೇಶಭಕ್ತರಾಗಿದ್ರೆ, ಭಾರತ ಮಾತೆಯ ಬಗ್ಗೆ ಗೌರವ ಇದ್ದಿದ್ರೆ, ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ? ಯಾರಾದರೂ ಒಬ್ಬ ಜನಸಂಘದವನಾಗ್ಬೋದು, RSS ನವನಾಗ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷದವನಾಗ್ಬೋದು, ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರೋದನ್ನ ತೋರಿಸಿದ್ರೆ ನಾ ರಾಜಕೀಯದಿಂದ ಬಿಟ್ಬಿಡ್ತೀನಿ, ರಾಜಕೀಯನೇ ಬಿಟ್ಬಿಡ್ತೀನಿ. ಯಾರಾದ್ರೂ ಒಬ್ರು ದೇಶಕ್ಕೋಸ್ಕರ ಹೋರಾಟ ಮಾಡಿದಾರ? ಆದ್ರೂ ದೇಶಭಕ್ತರು ಭಾರತ ಮಾತೆ, ಓಕೆ ಹೇಳಿ, ಭಾರತ ಮಾತೆ ಎಲ್ರಿಗೂ ಸೇರಿದವರು, ಭಾರತ ಮಾತೆ ಹೇಳಲಿಕ್ಕೆ ನಮ್ದೇನ್ ವಿರೋಧ ಇಲ್ಲ. ಆದ್ರೆ ದೇಶಭಕ್ತರು ನಮ್ಮನ್ನ ದೇಶಭಕ್ತರಲ್ಲ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಯಾವ ನೈತಿಕತೆ ಇದೆ ಇವರಿಗೆ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಸಾವಿರಾರು ಜನ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಅಲ್ಲ, ಜನತಾದಳ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಯಾವತ್ತಾದ್ರೂ
ಅದ್ವಾನಿ ಅವರು ಭಾಗವಹಿಸಿದ್ರ? ಯಾವತ್ತು ಭಾಗವಹಿಸಿಲ್ಲ ಅವರು. ನಿಮಗೆ ಒಂದು ಇತಿಹಾಸ ತಿಳಿಸ್ಬೇಕು ಅನ್ನೋದಾದ್ರೆ 1925ನೇ ಇಸ್ವಿನಲ್ಲೇ ಎಡಗೆ ವಾರ್ ಅನ್ನೋರು RSS ಅನ್ನ ಸ್ಥಾಪನೆ ಮಾಡಿದ್ರು. 1925. 1951ಕ್ಕೆ ಜನಸಂಘ ಸ್ಥಾಪನೆ ಆಯಿತು. ಅದಾದ್ಮೇಲೆ 1980ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಯಿತು. ಭಾರತೀಯ ಜನತಾ ಪಕ್ಷ ಅದನ್ನೇ ಜನಸಂಘನೇ ಭಾರತೀಯ ಜನತಾ ಪಕ್ಷ ಆಯಿತು. 1942ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಕರೆಯನ್ನ ಇಡೀ ದೇಶದ ಜನರಿಗೆ ಕೊಟ್ಟರು. ಯಾರಾದರೂ ಒಬ್ಬ RSS ನವರಾಗ್ಲಿ, ಎಡಗೇವಾರ್ ಆಗಲಿ, ಗುರೂಜಿ ಆಗಲಿ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಮತ್ತೆ ಹೆಂಗೆ ಇವರು ಭಾರತಾಂಬೆಯ ಮಕ್ಕಳು, ದೇಶಭಕ್ತರು ಹೇಗಾಗ್ತಾರೆ? ದೇಶಭಕ್ತರು ಅಂತ ಹೇಳ್ಕೊಳ್ಳಿಕ್ಕೆ ಹಕ್ಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತು ಬಿಜೆಪಿಯವರಿಗಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು. ಅವರು ನಿನ್ನೆ ಯಾರವನು ಕೂತ್ಕೊಳ್ಳೆ, ನಿನ್ನೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಭ್ರಷ್ಟರನ್ನ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಭ್ರಷ್ಟರನ್ನ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಕಳಿಸ್ಬೇಕು. ಕಾನೂನಿನ ಯಾರೇ ವಿರೋಧ ಮಾಡಿದ್ರು ಕೂಡ ಜೈಲಿಗೆ ಹೋಗ್ಬೇಕು. ಆದ್ರೆ ನರೇಂದ್ರ ಮೋದಿಜಿ, ನೀವು ಬಾಂಡ್ ಮೂಲಕ ದುಡ್ಡು ಕಲೆಕ್ಟ್ ಮಾಡಿದ್ದೀರಲ್ಲ, ಅದು ತೆರಿಗೆ ಕಟ್ಟಿದ್ದೀರಾ? 7,600 ಕೋಟಿ ರೂಪಾಯಿ, 7,600 ಕೋಟಿ ರೂಪಾಯಿಯನ್ನ ನಿಮ್ ಪಕ್ಷ ಬಾಂಡ್ ಮೂಲಕ ಕಲೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕೆ ಇವತ್ತವರಿಗೆ ತೆರಿಗೆ ಕಟ್ಟಿಲ್ಲ. ಈಗ ಯಾರನ್ನ ಜೈಲಿಗೆ ಕಳಿಸ್ಬೇಕು ಹೇಳಿ? ಯಾರನ್ನ ಜೈಲಿಗೆ ಕಳಿಸ್ಬೇಕು? ನಡ್ಡಾ ಕಳಿಸ್ಬೇಕಾ? ಯಾರನ್ನ ಕಳಿಸ್ಬೇಕು? ಸಿದ್ದರಾಜು, ನೀವು ಓದಿದೆಯಲ್ಲ, ಯಾರನ್ನ ಕಳಿಸ್ಬೇಕು? ₹1 ಟ್ಯಾಕ್ಸ್ ಕಟ್ಟಿಲ್ಲ. ಈ ಪಕ್ಷಕ್ಕೆ ನೀವು ಬಾಂಡ್ ಮೂಲಕ ಕಲೆಕ್ಟ್ ಮಾಡಿ, ಯಾರ ಮೂಲಕ ಮಾಡಿ, ಅದು ಆದಾಯ ತೆರಿಗೆ ಕಟ್ಟಬೇಕಲ್ಲ. ಇವ್ರ ಕೈ ಕೆಳಗಡೆನೆ ಇನ್ಕಮ್ ಟ್ಯಾಕ್ಸ್, ED, CBI ಎಲ್ಲ ಇದೆಯಲ್ಲಪ್ಪ. ಯಾರು ಹೋಗಿದವರು? ಬಿಜೆಪಿಯವರು ಜೈಲಿಗೆ ಹೋಗಿದಾರ? ಪಾಪ ಕೇಜ್ರಿವಾಲ್ ಅಂತ ತಳ್ಳಿಬಿಟ್ರು ಜೈಲಿಗೆ, ಮುಖ್ಯಮಂತ್ರಿ ಆಗಿರೋರು. ಯಾವುದೇ ಎವಿಡೆನ್ಸ್ ಇಲ್ಲ, ಆದ್ರೂ ಕಳಿಸ್ಬಿಟ್ರು ಜೈಲಿಗೆ. ಆಮೇಲೆ ಯಾರವರು ಇನ್ನೊಬ್ರು ಜೈಲ್ಗೂ, ಮುಖ್ಯಮಂತ್ರಿ ಜೈಲ್ಗೆ ಹೋದ್ರಲ್ಲ, ಸುರೇನ್, ಜಾರ್ಖಂಡ್ CM ಹೇಮಂತ್ ಸುರೇನ್, ಅವ್ರಿಗೆ ಎವಿಡೆನ್ಸ್ ಇದೆಯಾ? ನಾನು ಲೀಗಲ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದೆ. Absolutely there is no evidence at all. Absolutely there is no evidence at all.
ಆದ್ರೂ ಇಬ್ರು ಚೀಫ್ ಮಿನಿಸ್ಟರ್ಗಳನ್ನ ಜೈಲಿಗೆ ಕಳಿಸಿದ್ರಲ್ಲ ನರೇಂದ್ರ ಮೋದಿಜಿ. ಇಡಿಯನ್ನ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಸಿಬಿಐ ಅನ್ನ ದುರುಪಯೋಗ ಯಾಕ್ರಿ ಮಾಡ್ಕೊತಾ ಇದ್ದೀರಿ? ಮಾಡ್ಕೊಳ್ಳೋ ಸರಿನಾ? ಮತ್ತೆ ಇಂಥವ್ರಿಗೆ ಓಟ್ ಕೊಡ್ತೀರಾ? ಕೊಡ್ಬೇಕೇನ್ರಿ? ಕೊಡಬಾರ್ದು. ಆಯ್ತು, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 10 ವರ್ಷಗಳಾಯ್ತು ಪ್ರಧಾನಮಂತ್ರಿಯಾಗಿ. ಏನಾದ್ರೂ ಬಡವರ ಕಷ್ಟ, ರೈತರ ಕಷ್ಟ, ದಲಿತರ ಕಷ್ಟ, ಹಿಂದುಳಿದವರ ಕಷ್ಟ, ಅಲ್ಪಸಂಖ್ಯಾತರ ಕಷ್ಟ, ಮಹಿಳೆಯರ ಕಷ್ಟ ಕೇಳಿದಾರ? ಯಾವತ್ತಾರು ಇದ್ರ ಬಗ್ಗೆ ಮಾತಾಡಿದಾರ? ಎಲ್ಲಾದ್ರೂ ಕೂಡ ನಿರುದ್ಯೋಗದ ಸಮಸ್ಯೆ ಬಗ್ಗೆ, ಆಹಾರದ ಸಮಸ್ಯೆ ಬಗ್ಗೆ, ಬಡತನದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಯಾವತ್ತಾರು ಮಾತಾಡಿರೋದು ಕೇಳಿದ್ದೀರಾ? ನಮ್ಮ ಇಲ್ಲಿ ಪ್ರೆಸ್ನವರು ಸ್ನೇಹಿತರುಗಳಿದ್ದಾರೆ, ಅವರು ಎಷ್ಟು ಸಾರಿ 10 ವರ್ಷದಲ್ಲಿ ಪ್ರೆಸ್ ಭೇಟಿ ಮಾಡಿದ್ದಾರೆ ಹೇಳಿ ನೋಡೋಣ. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಾ ಅವರಿಗೆ? ನಾವು ಮಾಧ್ಯಮನ ಏನಂತ ಕರಿತೀವಿ? ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ ಅಂತ ಕರಿತೀವಿ. ಏನಂತ ಕರಿತೀವಿ? ಮತ್ತೆ ಅವ್ರನ್ನೇ ಭೇಟಿ ಮಾಡಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೆಂಗಿದೆ? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ. ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ವಾಧಿಕಾರ, ಹಿಟ್ಲರ್, ಮುಸೋಲಿನಿ, ಇಟಲಿ ಮುಸೋಲಿನಿ, ಜರ್ಮನಿಯ ಹಿಟ್ಲರ್, ಫ್ರಾನ್ಸ್ನ ಫ್ರಾಂಕೋ, ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಅಲ್ಲ. ಅವರು ಶ್ರೀಮಂತರ ಪರವಾಗಿ ಇರ್ತಾರೋ ಬಡವರ ಪರವಾಗಿರ್ತಾರೋ? ಶ್ರೀಮಂತರ ಪರವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು, ಬಡವರ ಪರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಏನೇನು ಬಡವರ ಪರವಾಗಿ ಎಲ್ಲ ಹೇಳಿದ್ರು, ಅವು ಯಾವ್ದಾದ್ರು ಒಂದು ಜಾರಿ ಮಾಡಿದಾರ? 15 ಲಕ್ಷ ತಂದು ಕೊಟ್ಬಿಡ್ತೀನಿ ವಿದೇಶ, ಆ ಕಪ್ಪು ಹಣ ತಗೊಬಂದ್ಬಿಟ್ಟು ಎಲ್ಲರ ಅಕೌಂಟ್ಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ದು ಇದು? 10 ವರ್ಷಗಳ ಹಿಂದೆ. ಇವತ್ತವರೆಗೆ ಹಾಕಿದಾರೇನ್ರಿ? ಮತ್ತೆ ಓಟ್ ಹಾಕ್ತೀರಾ ಇವರಿಗೆ? ಓಟ್ ಹಾಕ್ಬೇಕ ಇವರಿಗೆ? ಯಾರು ಹೇಳಿದ್ದು ಇದನ್ನ? ನರೇಂದ್ರ ಮೋದಿ ಹಿಮ್ಸೆಲ್ಫ್ ಮೇಡ್ ದಿಸ್ ಪ್ರಾಮಿಸ್. ಯಾರು ಕೊಟ್ಟಿದ್ದದು? ಏಯ್, ನಾನು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನ? ನಾನು ಮನೆಯ ಯಜಮಾನಿಗೆ, ಬಡವರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಕೊಟ್ಟಿದ್ದೀನೋ ಇಲ್ಲ? ನರೇಂದ್ರ ಮೋದಿ ಅವ್ರ ತರ ಸುಳ್ಳು ಹೇಳಿದ್ದೀರಾ? ಹೇಳಿಲ್ಲ. ಮತ್ ನಮ್ಗೆ ಆಶೀರ್ವಾದ ಮಾಡ್ಬೇಕಾ ಬೇಡ? ನಮ್ಗೆ ಆಶೀರ್ವಾದ ಮಾಡ್ಬೇಕಾ ಬೇಡ? ಹಾಗೇನೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ. 10 ವರ್ಷದಲ್ಲಿ 20 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ನರೇಂದ್ರ ಮೋದಿಜಿ 20 ಲಕ್ಷನಾರು ಸೃಷ್ಟಿ ಮಾಡಿದ್ರ? ಮತ್ತೆ ಸುಳ್ಳಲ್ಲ ಇದು? ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. ಅಚ್ಚೇ ದಿನ ಈಗ ಅಂತಂದ್ರೆ ಎಲ್ಲ ಬೆಲೆಗಳೆಲ್ಲ ಇಳಿದು ಬಡವರಿಗೆ ಅನುಕೂಲ ಮಾಡಿಕೊಡ್ತೀನಿ, ಅವರ ಜೀವನ ಸುಗಮವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ,
ಅಂತ ಹೇಳಿದ್ರು. ಬೆಲೆಗಳೆಲ್ಲ ಇಳಿದೋದ್ವಾ? ಪೆಟ್ರೋಲ್ ಬೆಲೆ ಏನಾಗಿದೆ ಈಗ? ಡೀಸೆಲ್ ಬೆಲೆ ಏನಾಗಿದೆ ನಿಮಗ್ ಗೊತ್ತಾ? ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ, ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ 1 ಲೀಟರ್ ಡೀಸೆಲ್ ಬೆಲೆ 57 ರೂಪಾಯಿ. ಈಗೆಷ್ಟು? 95 ರೂಪಾಯಿ. ಇದು ಹೆಚ್ಚಾದ ಯಾರ ಕಾಲದಲ್ಲಿ? नरेंद्र मोदी जी क्यों झूठ बोलता है? ಪೆಟ್ರೋಲ್ 71 ರೂಪಾಯಿ ಇತ್ತು, ಈಗ 105 ರೂಪಾಯಿ. ಗ್ಯಾಸ್ ಸಿಲಿಂಡರ್ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. नरेंद्र मोदी जी अच्छे दिन आएगा, कब आएगा, किसको आएगा? ಯಾರಿಗೆ ಬಂತಪ್ಪ? ಸಿದ್ಲಿಂಗಿನವರು ಹೇಳ್ತಿದ್ರು, ಎಲ್ಲಿ ಸ್ವಾತಂತ್ರ್ಯ ಎಲ್ಲಿಗೆ ಬಂತು, ಯಾರಿಗೆ ಬಂತು? ಯಾರಿಗೆ ಬಂತು ಸ್ವಾತಂತ್ರ್ಯ? ಎಲ್ಲಿಗೆ ಬಂತು, ಯಾರಿಗೆ ಬಂತು? ಒಳ್ಳೆ ದಿನ ಯಾರಿಗೆ ಬಂತು? ಎಲ್ಲಿಗೆ ಬಂತು ಹೇಳಿ ನೋಡೋಣ. ಸಿದ್ಲಿಂಗನವರು ಕಾಲವಾಗಿದ್ದಾರೆ ಈಗ. ಅವ್ರು ಹೇಳ್ತಿದ್ದ, ಅವ್ರು ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯ ನನಗೆ ಜ್ಞಾಪಕ ಬರ್ತು ಈಗ. ಇದು ಇವತ್ತು ಬಡವರು ಬಡವರಾಗೇ ಉಳಿದ್ರು, ಶ್ರೀಮಂತರು ಶ್ರೀಮಂತರಾಗೇ ಇದ್ರು, ಶ್ರೀಮಂತರು ಶ್ರೀಮಂತರಾಗೇ ಮೇಲಕ್ಕೆ ಬಂದ್ರು. ಈಗ ಅದಾನಿ ಆಸ್ತಿ ಎಷ್ಟಿತ್ತು ಅವತ್ತು, ನರೇಂದ್ರ ಮೋದಿ ಬರೋದಕ್ಕಿಂತ ಮುಂಚಿತವಾಗಿ? ಇವತ್ತು ಎಷ್ಟಿದೆ? ಜಗತ್ತಿನಲ್ಲಿ 1ನೇವನ 2ನೇವನ ಇರ್ಬೇಕೀಗ ಅವ್ರು ಶ್ರೀಮಂತ. ನರೇಂದ್ರ ಮೋದಿಯವರು ಮಾತ್ರ ನಾನು ಆನೆಸ್ಟ್ ಅಂತಾರೆ. ಅವ್ರ ದೃಷ್ಟಿಯಲ್ಲಿ ಉಳಿದವರೆಲ್ಲರೂ ಡಿಸಾನೆಸ್ಟ್. ಅವ್ರ ದೃಷ್ಟಿನಲ್ಲಿ ಡಿಸಾನೆಸ್ಟ್. ಆಮೇಲೆ ಈ ದೇಶದ ಎಲ್ಲ ಜನರನ್ನ ಒಟ್ಟು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿ ನರೇಂದ್ರ ಮೋದಿ ಇದನ್ನ ಹೇಳುದು. ಅವ್ರ ಪಾರ್ಟಿಯವರೇ ಯತ್ನಾಳ್ ಅಂತ ಇದ್ದಾರೆ ಬಿಜಾಪುರದವರು. ಅವ್ರು ಏನ್ ಹೇಳ್ತಾರೆ? ಗಡ್ಡ ಬಿಟ್ಟಿರೋರು ನಮ್ಮ ಆಫೀಸು ಬರಬೇಡಿ, ಟೋಪಿ ಹಾಕಿರೋರು ನಮ್ಮ ಆಫೀಸು ಬರಬೇಡಿ, ಬುರ್ಕಾ ಹಾಕಿರೋರು ನಮ್ಮ ಆಫೀಸು ಬರಬೇಡಿ. ನೋಡಿ ಯಾರು ಹೇಳೋರು ಇದನ್ನ? ಮಿಸ್ಟರ್ ಯತ್ನಾಳ್. ಯಾವ ಪಾರ್ಟಿಯವರು ಇವರು? ಅವ್ರ ಮೇಲೆ ಅವ್ರ ಕ್ರಮ ತಗೊಂಡ್ರ? ಮಿಸ್ಟರ್ ಮೋದಿಜಿ ಕ್ರಮ ತಗೊಂಡ್ರ ಅವ್ರ ಮೇಲೆ? ಅನಂತ್ ಕುಮಾರ್ ಹೆಗ್ಡೆ MP, ಈಗಲೂ MP, ಸಿಟ್ಟಿಂಗ್ MP, ಅವ್ರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ. 400 ಸೀಟ್ ಬಂದ್ಬಿಟ್ರೆ ಈ ಸಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿ ಎಸೆದು ಬಿಡ್ತೀವಿ ಅಂತ ಹೇಳಿದ್ರು. ಪಾಪ ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಗಿರಾಕಿ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರಿಗೆ ಮನಸ್ಸಿನಲ್ಲಿರೋದು ಒಂದು, ಮಾತಾಡೋದೇ ಇನ್ನೊಂದು, ಬಾಯಿನಲ್ಲಿ ಮಾತಾಡೋದೇ ಇನ್ನೊಂದು. ಇವ್ರ ಇದನ್ನ ಅಜೆಂಡಾ ಅಂತ ಇದನ್ನೇ ಕರೆಯೋದು ನಾವು. ಇದನ್ನ ಅಜೆಂಡಾ ಅಂತ ಇದನ್ನೇ ಕರೆಯೋದು. ಈ ಇದನ್ನ ಅಜೆಂಡಾ ಇಟ್ಕೊಂಡು ಇವತ್ತು ಸಂವಿಧಾನಕ್ಕೆ ಧಕ್ಕೆ ಬಂದಿದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ. ಅಂತ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೊರಟಿದ್ದಾರೆ. ಈ ಬಿಜೆಪಿ ಅವರಿಗೆ ವೋಟ್ ಹಾಕ್ಬೇಕಾ? ಹೇಳಿ ನೀವೇ, ನಮ್ಗೆ ಯಾಕೆ ವೋಟ್ ಹಾಕ್ಬೇಕು? ನಾವು ನುಡಿದಂತೆ ನಡೆದಿದ್ದೇವೆ. ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್, ಸೌಭಾಗ್ಯ
ಶಾದಿ ಭಾಗ್ಯ ಮಾಡಿರ್ಲಿಲ್ವಾ? ಜಾರಿ ಕೊಟ್ಟಿರ್ಲಿಲ್ವಾ? ಮಾತು ಕೊಟ್ಟಂತೆ ನಡ್ಕೊಂಡಿರ್ಲಿಲ್ವಾ? ಇವ್ರು ಯಾಕೆ ನಡ್ಕೊಂಡಿಲ್ಲ? ಯಾಕೆ ನಡ್ಕೊಂಡಿಲ್ಲ? ನಮ್ಗೆ ವೋಟ್ ಕೇಳಲಿಕ್ಕೆ ನೈತಿಕತೆ ಇದೆ. ಜನರ ಹತ್ರ ಹೋಗಿ ನಾವೇನು ಸುಳ್ಳು ಹೇಳಿ ಅಂತ ಹೇಳಲ್ಲ. ನಮ್ಮ ಕಾರ್ಯಕರ್ತರಿಗೆ ಸತ್ಯ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ. ಈಗ 5 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದಾಗ ನಾನು DK ಶಿವಕುಮಾರ್ ಇಬ್ರು 5 ಗ್ಯಾರಂಟಿ ಚೆಕ್ಗಳನ್ನ ಸೈನ್ ಮಾಡಿ ಮನೆಗೆ ಹಂಚಿದ್ರು. ಆಗ ಇದೇ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ಗೊತ್ತಾ? ಸಿದ್ದರಾಮಯ್ಯನವರಿಗೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಮೋದಿಜಿ. ಈಗ ನಾನು ಅಧಿಕಾರಕ್ಕೆ ಬಂದು 10 ತಿಂಗಳಾಯ್ತು ಮುಖ್ಯಮಂತ್ರಿ ಆಗಿ. ಈ 10 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳ ಯೋಜನೆಗಳನ್ನು ಕೂಡ ಜಾರಿ ಮಾಡಿ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ನಾವು ಮಾಡಿದೀವೋ ಇಲ್ಲ? ಹೇಳಿ, ಧೈರ್ಯವಾಗಿ ಹೇಳಿ. ಮಾಡಿದ್ದೀವಿ. ಶಕ್ತಿ ಯೋಜನೆ ಮಾಡಿದೀವೋ ಇಲ್ಲ? ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ತಿರ್ಗಾ ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ. ಇಲ್ಲ ಓಡಾಡ್ತಾ ಇದ್ದಾರೆ. ಅನ್ನಭಾಗ್ಯ ನಾನು 7 ಕೆಜಿ ಕೊಡ್ತಾ ಇದ್ದಿ ಫ್ರೀಯಾಗಿ, ಅದನ್ನ 5 ಕೆಜಿ ಇಳಿಸಿದ್ರು. ಅದಕ್ಕೆ ನಾನೇನ್ ಮಾಡಿದೆ? ಬಡವರು 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು. ಯಾರು ಕೂಡ ಹಸದು ಮಲಗಬಾರದು. ಯಾವ ಬಡವರು ಕೂಡ ಹಸದು ಮಲಗಬಾರದು. ಅದಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ. ಎಲ್ಲ ಬಡವರಿಗೂ ಕೂಡ, ಎಲ್ಲ ಜಾತಿಯ ಬಡವರಿಗೂ ಕೂಡ, ಎಲ್ಲ ಧರ್ಮದ ಬಡವರಿಗೂ ಕೂಡ ಅಕ್ಕಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ 7 ಕೆಜಿ ಅಕ್ಕಿ ಕೊಟ್ಟು, ಇವರು ಅದರಲ್ಲಿ 7 ಕೆಜಿ ಕಟ್ ಮಾಡಿಬಿಟ್ರು. ಯಾಕಂದ್ರೆ ಇವರು ಕಟಿಂಗ್ ನಲ್ಲಿ ಬಹಳ ನಿಶೀಮರು. ಇವರು ಕಟ್ ಮಾಡಿಬಿಟ್ರು. ನಾನು ಅದಕ್ಕೆ ಹೇಳಿದೆ, ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಸೇರಿಸಿ 10 ಕೆಜಿ ಕೊಡ್ತೀವಿ. ಹೊಟ್ಟೆ ತುಂಬ 3 ಹೊತ್ತು ಬಡವರು ಊಟ ಮಾಡ್ಲಿ. ಯಾಕಂದ್ರೆ ಬಿಜೆಪಿ ಬಡವರು ಊಟ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ. ಅವ್ರಿಗೆ ಅಕ್ಕಿ ಸಿಕ್ಕಲ್ವಾ? ಬಿಜೆಪಿ ಬಡವರಿಗೆ ಇದ್ಯಾಕ್ರೆ ಹೋಗ್ತಾ ಇದ್ದೀರಿ? ಕೂತ್ಕೊಳ್ಳಿ. ಕೂರಿ. ಬಿಡ್ಬೇಡಿ ಅವ್ರನ್ನ ಅಲ್ಲಿ. ಕೂತ್ಕೋ. ಆ ಹೆಣ್ಮಗಳು ಒಬ್ಳು ಬಿಟ್ಬಿಡಿ. ಅದೇನೋ ಬಹಳ ಆತರ ಇದ್ದಾಳೆ. ಅವಳು ಹಾಲು ಕರಿಯಕ್ಕೆ ಹೋಯ್ತಾವಳೆ. ತಗೋಲಿ. ಕಡ್ಕೊಳ್ದವ್ರ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡೋದು. ಅದು ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ ಅಂತ ಕಾರ್ಯಕ್ರಮ. 1,17,00,000 ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,17,00,000 ಅಂದ್ರೆ ಸುಮಾರು 4.25 ಕೋಟಿ ಕುಟುಂಬಗಳಿಗೆ, ಜನರಿಗೆ ಈ ಬೆನಿಫಿಟ್ ಎಲ್ಲ ಸಿಗ್ತಾ ಇದೆ. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವಿ ಅಲ್ವಾ? ಇದನ್ನೆಲ್ಲ ಯಾರು ಹೇಳೋರು ಜನಗಳಿಗೆ? ನೀವೇ ಹೇಳ್ಬೇಕಲ್ವಾ? ಹೇಳ್ತಾ ಇದ್ದೀರಾ? ಗೃಹಲಕ್ಷ್ಮಿ
ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ನರೇಂದ್ರ ಮೋದಿ ಅವರು 2 ಕೋಟಿ ಕೊಡ್ತೀನಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ಬಿಟ್ಟು ಮಾಡಲಿಲ್ಲ. ನಾವು ಅದಕ್ಕೆ 22-23ನೇ ಇಸ್ವಿನಲ್ಲಿ ಯಾರು ಪದವೀಧರರಾಗಿರ್ತಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಆಗಿರ್ತಾರೆ, ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ಅವರಿಗೆ ಯುವಕರಿಗೆ 2 ವರ್ಷದವರೆಗೆ, ನಿರುದ್ಯೋಗ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಪ್ರಾರಂಭ ಮಾಡಿದೀವಿ. ಆಗಸ್ಟ್ ತಿಂಗಳಿಂದ ಮಾಡಿದೀವೋ ಇಲ್ಲ? ಮಾಡಿದೀವಿ. ಎಲ್ಲ 5 ಗ್ಯಾರಂಟಿಗಳು ಮಾಡಿದೀವಿ. ದಿವಾಳಿ ಆಗಿದೆ ಈಗ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ. ನರೇಂದ್ರ ಮೋದಿಜಿ ದಿವಾಳಿಯಾಗಿಲ್ಲ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ತೆಗೆದಿಟ್ಟಿದ್ದೀವಿ. ಮತ್ತೆ 68,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ, ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ತೆಗೆದಿಟ್ಟಿದ್ದೀವಿ. ಎಲ್ಲಿ ದಿವಾಳಿ ಆಯಿತು? ಅಭಿವೃದ್ಧಿ ನಿಂತೋಯ್ತದೆ. ಯಡಿಯೂರಪ್ಪ, ಅಭಿವೃದ್ಧಿ ನಿಂತೋಯ್ತದೆ. ಎಲ್ಲಪ್ಪ ನಿಂತೋಯ್ತದೆ? ಎಲ್ಲಿ ನಿಂತೋಗಿದೆ? 1,20,000 ಕೋಟಿ ರೂಪಾಯಿಗಳನ್ನ ಮುಂದಿನ ವರ್ಷಕ್ಕೆ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಿದ್ದೀವಿ ನಾವು. 1,20,000 ಕೋಟಿ. ನಿಮ್ ಕಾಲದಲ್ಲಿ ಮಾಡಿದ್ರ? ನೀರಾವರಿಗೆ ಮಾಡಿದ್ರ? PWD ಮಾಡಿದ್ರ? ಇಲ್ಲಿ ಮಾದೇವಪ್ಪ PWD ಮಿನಿಸ್ಟರ್ ಆಗಿದ್ರು. ಎಷ್ಟು ದುಡ್ಡು ಖರ್ಚು ಮಾಡಿದ್ರು? ಈಗ ಇವರು 5 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ, ಏನ್ ಮಾಡಿದಾರ? ಆಯ್ತು, ನಂಜನಗೂಡಿಗೆ ನಾವು ಎಷ್ಟು ಕೆಲಸ ಮಾಡಿದ್ದೋ, ಗುಂಡ್ಲುಪೇಟೆಗೆ ಎಷ್ಟು ಕೆಲಸ ಮಾಡಿದ್ದೋ, ಈಗ ಮಾಡಿದಾರ? ಮಾಡಿದ್ರ? ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಏನ್ ಈ ಬಿಜೆಪಿ ಅವರು ಇದಾರಲ್ಲ ಕರ್ನಾಟಕದಲ್ಲಿ, ಯಾವತ್ತು ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಬಂದೇ ಇಲ್ಲ. ಇವ್ರಿಗೆ ಮುಂಬಾಗಲಿನಿಂದ ಬರೋದು ಗೊತ್ತೇ ಇಲ್ಲ, ಎಲ್ಲ ಹಿಂಬಾಗಲಿಂದ ಬರೋದು. ನೋಡಿ ನೀವು 2008ರಲ್ಲಿ ಮೆಜಾರಿಟಿ ಬಂದಿತ್ತ? ಅವ್ರಿಗೆ ಬರ್ಲಿಲ್ಲ. 2018ರಲ್ಲಿ ಮೆಜಾರಿಟಿ ಬಂದಿತ್ತ? ಬರ್ಲಿಲ್ಲ. ಅದು ನೀವು ಆಪರೇಷನ್ ಕಮಲ, ಈ ಹೆಸರು ಬಂದದೇ ಬಿಜೆಪಿ ಅವರಿಂದ, ಈ ಹೆಸರು ಬಂದದೇ ಯಡಿಯೂರಪ್ಪನವರಿಂದ. ಗೊತ್ತಾ ನಿನ್ಗೆ? ಯಡಿಯೂರಪ್ಪನಿಂದ ಬಂದದ್ದು. ಅಲ್ಲಿವರೆಗೆ ಆಪರೇಷನ್ ಕಮಲ ಗೊತ್ತಿತ್ತ ಸಿದ್ದರಾಜ್ ನಿಲ್ಗೆ? ಯಡಿಯೂರಪ್ಪ ಬಂದ ಮೇಲೆ 2008ರಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಆಪರೇಷನ್ ಕಮಲ 17 ಜನ MLAಗಳಿಗೆ 25 ಕೋಟಿ ಕೊಟ್ಟು, ಆಮೇಲೆ ಎಲೆಕ್ಷನ್ಗೆ 25 ಕೋಟಿ ಖರ್ಚು ಮಾಡಿ ನಮ್ಮಿಂದ JDS ಇಂದ ತಗೊಂಡಿದ್ದಾರೆ. ಈಗ ಯಾರು ಸರ್ಕಾರ ಬಿಡಿಸಿದ್ರು ಅಂತ DK ಶಿವಕುಮಾರ್ಗೂ ಕುಮಾರಸ್ವಾಮಿಗೂ ಜಗಳ ಅಂಟ್ಕೊಂಡದೆ. ಇಲ್ಲಿವರೆಗೆ ನನ್ನಿಂದ ಸಿದ್ದರಾಮಯ್ಯನಿಂದ ಸರ್ಕಾರ ಬಿದ್ದೋಯ್ತು ಅಂತಿದ್ದ ಕುಮಾರಸ್ವಾಮಿ. ಈಗ ನೀವು ನೋಡಿ ಕುಮಾರಸ್ವಾಮಿ ಹೆಂಗ್ ಸುಳ್ಳು ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಬಿದ್ದೋಯ್ತು, ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕು. ಆಗ ಭಾಷಣ ಮಾಡಿದ್ದಾರೆ ಇವರು ಕುಮಾರಸ್ವಾಮಿ. ನನ್ನ ಹೆಸರು ಎಲ್ಲರೂ ಹೇಳಿದಾರ? ನಾ ಯಾಕೆ ಸರ್ಕಾರ ಬೆಳೆಸ್ಲಿ? ನಿಜವಾಗಿ ಕುಮಾರಸ್ವಾಮಿ ಸರ್ಕಾರ ಬೆಳೆಸಿದವರು ಯಡಿಯೂರಪ್ಪ ಅಂಡ್ ಕಂಪನಿ. ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಅವರವರೇ ಬಾಯ್ ಜೊತೆ ಸೇರ್ಕೊಂಡಿದ್ದಾರೆ. ಇದೇ ದೇವೇಗೌಡರು ಹೇಳಿದ್ರು, ನಾನು ಏನಾದ್ರು ಪುನರ್ಜನ್ಮ ಅಂತ ಇದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ.
ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ಬಿಡ್ತೀನಿ. ಈಗ ನರೇಂದ್ರ ಮೋದಿ ಜೊತೆ ಸೇರ್ಕೊಂಡ್ಬಿಟ್ಟವ್ರು. JDS ಜನತಾದಳ ಸೆಕ್ಯುಲರ್. ಆ ಸೆಕ್ಯುಲರ್ ಅನ್ನೋ ಪದ ಉಳಿದಿದೆಯಾ ಈಗ? ಸೆಕ್ಯುಲರ್ ಅಂತಂದ್ರೆ ಕನ್ನಡದಲ್ಲಿ ಜಾತ್ಯತೀತ, ಜಾತಿ ಇಲ್ಲದೆ ಇರ್ತಕ್ಕಂಥದ್ದು, ಜಾತಿ ರಹಿತವಾದದ್ದು ಅಂತ ಅರ್ಥ. ಈಗ ನಾನು ಅದಕ್ಕೆ ಹೇಳಿದೆ, ದೇವೇಗೌಡ್ರೆ, ಈಗ ನಿಮ್ ಪಕ್ಷ ಇಟ್ ಈಸ್ ನೋ ಲಾಂಗರ್ ಎ JDS, ಇಟ್ ಈಸ್ ಓನ್ಲಿ JD. ಇಟ್ ಈಸ್ ಓನ್ಲಿ JD. ಪ್ಲೀಸ್ ರಿಮೂವ್ ಸೆಕ್ಯುಲರ್. ಹಾಗಂತ ಹೇಳೋದಕ್ಕೆ ಸಿದ್ದರಾಮಯ್ಯನಿಗೆ ಗರ್ವಭಂಗ ಮಾಡ್ತೀನಿ, ನಾನು ಶಪಥ ಮಾಡ್ತೀನಿ ಗರ್ವಭಂಗ. ನಾನು ಹೇಳಿದೆ, ಮಿಸ್ಟರ್ ದೇವೇಗೌಡ್ರೆ, ನನಗೆ ಗರ್ವನೇ ಇಲ್ಲ, ಇನ್ ಭಂಗ ಎಲ್ಲಪ್ಪ ಮಾಡ್ತೀಯ ನೀವು? ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಯಾರಪ್ಪ ಇದು? ಅದರಿಂದ ಬಿಜೆಪಿಯವರು, ನರೇಂದ್ರ ಮೋದಿಯವರು ಕೂಡ 10 ವರ್ಷದಲ್ಲಿ ಫೇಲ್ ಆಗಿದ್ದಾರೆ. ಇವತ್ತು ಸಂವಿಧಾನ ಉಳಿಬೇಕಾ ಬೇಡ? ಪ್ರಜಾಪ್ರಭುತ್ವ ಉಳಿಬೇಕಾ ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಹೋದ್ರೆ ನಾವು ಹೋಗ್ತೀವಿ. ಇದಾಗ್ಬೇಕಾ? ಆಗ್ಬಾರ್ದಲ್ಲ. ಆಗಿದ್ರೆ 26ನೇ ತಾರೀಕು ನೀವೆಲ್ಲರೂ ಮತಗಟ್ಟೆಗೆ ಹೋಗಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಸುನೀಲ್ ಬೋಸ್, ಹೇಳ್ಬಾರ್ದು ಅಂತ ಎಲ್ಲಿದೆ ಅಂತ ಯಾರು ಹೇಳಿದವರು? ಅವನಿಗೆ ಕ್ಯಾಂಡಿಡೇಟ್ ಇರಬಾರದು ಅಷ್ಟೇ, ಅವ್ನ ಹೆಸರನ್ನೇ ಹೇಳಿ ಓಟ್ ಕೇಳಬಾರದು ಅಂತ ಎಲ್ಲಿದೆ? ಕೇಳಬಾರದು ಅಂತ ಎಲ್ಲಿದೆ? ಬಂದಿಲ್ಲ ಅವರು ಅಷ್ಟೇ, ವೇದಿಕೆ ಮೇಲೆ ಇಲ್ಲ, ಅವರು ಬಂದಿಲ್ಲ. ಅವ್ರ ಪರವಾಗಿ ನಾನು ಓಟ್ ಕೇಳ್ತಾ ಇದ್ದೀನಿ. ಸುನೀಲ್ ಬೋಸ್ ಪರವಾಗಿ ಓಟ್ ಕೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ಮೈ ಆಸ್ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇಟ್, ಇಟ್ ಈಸ್ ಮೈ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಆಸ್ಕ್ ವೋಟ್ ಇನ್ ಫೇವರ್ ಆಫ್ ಸುನೀಲ್ ಬೋಸ್. ನೀವೆಲ್ಲ ಸುನೀಲ್ ಬೋಸ್ಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ದಯವಿಟ್ಟು ಮಾಡಿ. ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ. ಮಾಡ್ತೀರಿ ತಾನೆ? ಎಲ್ಲಿ ಕೈ ಎತ್ತಿ ನೋಡೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.